ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಗುಡ್ ನ್ಯೂಸ್ ಸೆಕೆಂಡ್ PU ಸಿ ವಿದ್ಯಾರ್ಥಿಗಳಿಗೆ ಕೊನೆಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸಲ್ಲಿ ರಿಸಲ್ಟ್ ಡೇಟ್ ಬಗ್ಗೆ ತುಂಬ ಗೊಂದಲ ಆದರೆ ಇತ್ತು. ಕೆಲವಾರು ಕಡೆ ಕೆಲವಾರು ನ್ಯೂಸಸ್ ಆದರೆ ವೈರಲ್ ಆಗ್ತಿತ್ತು. ಈ ದಿನಾಂಕಕ್ಕೆ ರಿಸಲ್ಟ್ ಬರುತ್ತೆ ಸೆಕೆಂಡ್ PU ಸಿ ರಿಸಲ್ಟು ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ ಶಿಕ್ಷಣ ಸಚಿವರಿಂದನೇ. ಒಂದು ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಆದರೆ ರಿಲೀಸ್ ಮಾಡಿರುವಂಥದ್ದು ನಿಮ್ಮ ಒಂದು ರಿಸಲ್ಟ್ ಕುರಿತು. ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಆ್ಯಂಡ್ ಹಾಗೆ ಈಗ ಬಂದಿರುವಂಥ ನೋಟಿಫಿಕೇಶನ್ ನಿಜಾನ, ಈ ರಿಸಲ್ಟ್ ಯಾವ ಟೈಮಿಂಗ್ಸಿಗೆ ಸಿಗುತ್ತೆ, ಯಾವ ವೆಬ್ಸೈಟಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ಸೊ ವಿಡಿಯೋಗೆ ಪಟ್ಟಂತ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಒಂದು ಮಾಧ್ಯಮ ಪ್ರಕಟಣೆ ಅಂತ ಹೇಳಿಬಿಟ್ಟು ಸ್ಕ್ರೀನ್ ಮೇಲೆ ಏನೊಂದು ನೋಟಿಫಿಕೇಶನ್ ಆದರೆ ನಿಮಗೆ ಡಿಸ್ಪ್ಲೇ ಮಾಡ್ತಿದ್ದೀನಿ. ಈ ಒಂದು ನೋಟಿಫಿಕೇಶನನ್ನು ಇವತ್ತಾದರೆ ರಿಲೀಸ್ ಮಾಡಿದ್ದಾರೆ. ಮೊದಲಿಗೆ ಒಂದು ಕ್ಲಾರಿಫಿಕೇಶನನ್ನು ಕೊಡ್ತಿದ್ದೀನಿ. ಇದು ಬಂದುಬಿಟ್ಟು 100% ಆಗಿ ಒಂದು ನಿಜ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಈ ಒಂದು ನೋಟಿಫಿಕೇಶನ್ ಏನು ರಿಲೀಸ್ ಮಾಡಿದರೆ ಇದು ಅಫಿಷಿಯಲ್ ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಬಂದಿರುವಂಥದ್ದು. ಎಜುಕೇಷನ್ ಮಿನಿಸ್ಟರ್ ಕಡೆಯಿಂದ ಒಂದು ಸುದ್ದಿಗೋಷ್ಠಿ ಮಾಡಿದ ಆದಮೇಲೆ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿರುವಂಥದ್ದು. ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್. ಒಂದ್ಸಲಿ ಓದ್ತೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ನೋಡಿ, ಮಾರ್ಚ್ 2025 ದ್ವಿತೀಯ PU ಸಿ ಪರೀಕ್ಷೆ ಒಂದನ್ನು ದಿನಾಂಕ 1/3/2025ರಿಂದ 20/3/2025 ನಡೆಸಲಾಯಿತು. ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ. ದ್ವಿತೀಯ PU ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ 8/4/2025 ಮಧ್ಯಾಹ್ನ 12:30 ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಮಾನ್ಯ ಸಚಿವರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಫಲಿತಾಂಶವನ್ನು https://carresults.nic.in ಜಾಲತಾಣದಲ್ಲಿ ದಿನಾಂಕ 8/4/2025 ಮಧ್ಯಾಹ್ನ 1:30 ಗಂಟೆಯ ನಂತರ ವೀಕ್ಷಿಸಬಹುದಾಗಿದೆ. ನಿಮಗೆ ರಿಸಲ್ಟ್ಸ್ ಬಂದುಬಿಟ್ಟು ನೋಡಿ, ನಾಳೆ ಮಧ್ಯಾಹ್ನ 1:30 ಗಂಟೆ ಅಂದರೆ ಮಧ್ಯಾಹ್ನ 1:30 ಆಗಿದ್ದ ಆದಮೇಲೆ ನಿಮಗೆ ರಿಸಲ್ಟ್ ಸಿಗುವಂಥದ್ದು. ನಾಳೆ ಮಧ್ಯಾಹ್ನ 1 ಗಂಟೆ ಈ ರೇಂಜ್ಗೆ ಏನಾಗುತ್ತಂತ ಅಂದರೆ ನೀವೊಂದು ನ್ಯೂಸ್ ಚಾನಲ್ಸಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಂದರೆ ಟಾಪರ್ಸು ಯಾರು ಎಷ್ಟು ಸ್ಕೋರ್ ಮಾಡಿರ್ತಾರೆ ಅಂತಹ ಸ್ಟೂಡೆಂಟ್ಸ್ ಬಗ್ಗೆ ಆಗಿರ್ಬೋದು. ಈ ರೀತಿ ಎಲ್ಲ ಒಂದು ಇನ್ಫಾರ್ಮೇಷನ್ನು ನಿಮಗೆ ಸಿಗ್ತಾ ಇರುತ್ತೆ ನ್ಯೂಸ್ ಚಾನಲ್ಸ್ ಮೂಲಕ. ಆ್ಯಂಡ್ ಹಾಗೇನು ನಿಮಗೆ ಶಿಕ್ಷಣ ಸಚಿವರ ಕಡೆಯಿಂದ ಸುದ್ದಿಗೋಷ್ಠಿ ಆದರೆ ಸಿಗುತ್ತೆ. ನಿಮಗೆ ನೋಡಿ, ಮೊದಲಿಗೆ ಸೆಕೆಂಡ್ PU ಸಿ ರಿಸಲ್ಟ್ ಬಂದುಬಿಟ್ಟು ನಾಳೆ ಮಧ್ಯಾಹ್ನ 1:30 ಗಂಟೆಗಾದರೆ ಸಿಗೋದು. ಆಫ್ಟರ್ನೂನ್ 1:30ಗೆ ನಿಮಗೆ ರಿಸಲ್ಟ್ ಆದರೆ ಸಿಗುತ್ತೆ. ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. ಇಲ್ಲಿ ಸ್ಕ್ರೀನ್ ಮೇಲೆ ಏನು ಕಾಣ್ತಿದೆ ಈ ಒಂದು ವೆಬ್ಸೈಟಲ್ಲಾದರೆ ನಿಮಗೆ ಸಿಗುತ್ತೆ. ನಿಮ್ಮ ಒಂದು ಮೊಬೈಲ್ ಬ್ರೌಸರಲ್ಲಿ ನೋಡಿ, ಈ ವೆಬ್ಸೈಟನ್ನು ನೀವು ಟೈಪ್ ಮಾಡೋದಕ್ಕಿಂತ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ ಸರ್ಚ್ ಮಾಡಿದ್ರೆ ನಾಳೆ ನಿಮಗೆ ಆ ಒಂದು ವೆಬ್ಸೈಟ್ ಆದರೆ ಅಲ್ಲಿ ಅಪ್ಡೇಟ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನಿಮ್ಮ ಒಂದು ರಿಜಿಸ್ಟರ್ ನಂಬರು ಆ್ಯಂಡ್ ಹಾಗೇನು ಡೇಟ್ ಆಫ್ ಬರ್ತ್ ಕೊಟ್ಟರೆ ನಿಮ್ಮ ಒಂದು ರಿಸಲ್ಟ್ ಆದರೆ ಸಿಗುತ್ತೆ. ತುಂಬ ಜನಕ್ಕೆ ಡೇಟ್ಸ್ ಬಗ್ಗೆ ತುಂಬ ಕನ್ಫ್ಯೂಸ್ ಆದರೆ ಇತ್ತು. ಸೊ ಈಗ ಒಂದು ಕನ್ಫ್ಯೂಸ್ ಎಲ್ಲನೂ ಬಿಟ್ಬಿಡಿ. ನಿಮಗೆ ನಾಳೆ ಅಫಿಷಿಯಲ್ ಆಗಾದರೆ ರಿಸಲ್ಟ್ ಆದರೆ ಅನೌನ್ಸ್ ಆಗ್ತಿದೆ. ಬೇರೆ ಯಾವುದೇ ಥರದ ವೆಬ್ಸೈಟ್ಸಲ್ಲಿ ಆಗಿರ್ಬೋದು ಅಥವಾ ಬೇರೆ ಕಡೆ ಎಲ್ಲಿ ನಿಮ್ಮ ಒಂದು ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ಹೋಗಬೇಡಿ. ಅಫಿಷಿಯಲ್ ವೆಬ್ಸೈಟಲ್ಲಿ ಅಷ್ಟೇ ಕೊಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ಒಂದು ಅಫಿಷಿಯಲ್ ವೆಬ್ಸೈಟ್ ಬಗ್ಗೆನೂ. ಆ ಒಂದು ವೆಬ್ಸೈಟ್ ಒನ್ಸ್ ಅಪ್ಡೇಟ್ ಆಗಿದ್ದ ಆದಮೇಲೆ, ರಿಸಲ್ಟ್ ಅನೌನ್ಸ್ ಆಗಿದ್ದ ಆದಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ಇಟ್ಕೊಂಡಿರಿ. ಆ್ಯಂಡ್ ಇನ್ನೊಂದು ಸ್ಟೂಡೆಂಟ್ಸ್ ಯಾರು ತುಂಬ ಭಯ ಪಡೋದಕ್ಕೆ ಹೋಗಬೇಡಿ. ಈ ಒಂದು ರಿಸಲ್ಟ್ ಬಗ್ಗೆ ಎಲ್ಲರೂ ಕೀಪ್ ಕಮಾಗಿ ಆರಾಮಾಗಿ ನಿದ್ದೆ ಮಾಡಿ. ಎಲ್ರಿಗೂ ಒಂದು ಗೊಂದಲ ಆದರೆ ಇದ್ದೇ ಇರುತ್ತೆ, ನಾಳೆ ರಿಸಲ್ಟ್ ಬರ್ತಿದೆ ಏನಾಗುತ್ತೆ ಏನೋ, ನನ್ನ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು. ಸೊ ಎಲ್ರಿಗೂ ಒಳ್ಳೇದಾಗಲಿ. ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ಸ್ಟೂಡೆಂಟ್ಸ್ಗೆಲ್ಲನೂ ಒಳ್ಳೇದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ರಿಸಲ್ಟ್ ಬಂದಿದ್ದ ಆದಮೇಲೆ. ಸೊ ಎಲ್ರಿಗೂ ವಿಶಿಂಗ್ ಯು ಆಲ್ ದಿ ಬೆಸ್ಟ್.